ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಈ ಅಸಮಾಧಾನ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಹೆಚ್ಚುವರಿ ಡಿಸಿಎಂ ಹುದ್ದೆಗಾಗಿ ಪಟ್ಟು ಹಿಡಿದಿದ್ದಾರೆ. ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಹೆಚ್ಚುವರಿ ಡಿಸಿಎಂ ಅಂತ ಹೇಳಲಾಗ್ತಾ ಇತ್ತು, ಬಟ್ ಅದು ಈಗ ಸ್ವಲ್ಪ ಮುಂದಕ್ಕೆ ಹೋದಂಗೆ ಕಾಣಿಸುತ್ತೆ. ಹಂಗಾಗಿ ಸಂಪುಟ ಭರ್ತಿ ಆದ್ರೂ ಕೂಡ ಹೆಚ್ಚುವರಿ ಡಿಸಿಎಂ ನೇಮಕ ಯಾವಾಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹೆಚ್ಚುವರಿ ಡಿಸಿಎಂ ನೇಮಕ ವಿಚಾರದಲ್ಲಿ ಪಟ್ಟು ಹಿಡಿದಿದ್ದಾರ ಸಾಹುಕಾರ್. ಇನ್ಫ್ಯಾಕ್ಟ್ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟ ಮಾತಿನಂತೆ ಡಿಸಿಎಂ ಹುದ್ದೆ ನೀಡಬೇಕು ಅಂತ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಿಗಿ ಪಟ್ಟು ಹಿಡಿದಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಚಿವ ಸತೀಶ್ ಜಾರಕಿಹೊಳಿಯಿಂದ ಡಿಸಿಎಂ ಸ್ಥಾನಕ್ಕೆ ಫೈಟ್ ಮುಂದುವರಿತಾ ಇದೆ. ಕಾರಣ ಕೆಪಿಸಿಸಿ ಅಧ್ಯಕ್ಷರಾಗಬೇಕಾಗಿತ್ತು, ಆ ಸ್ಥಾನ ಮಿಸ್ ಆಗಿರೋದ್ರಿಂದ ಡಿಸಿಎಂ ಹುದ್ದೆಗಾಗಿ ಪಟ್ಟು ಹಿಡಿದಿದ್ದಾರೆ. ಖಾತೆ ಹಂಚಿಕೆಯ ಬಳಿಕ ಡಿಸಿಎಂ ಹುದ್ದೆ ನೇಮಕ ಆಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬಿ ಪಾಟೀಲ್ ಲಿಂಗಾಯತ ಕೋಟಾದಡಿ. ಈ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಮುದಾಯವಾರುನೇ ಬೇಡಿಕೆ ಇರೋದವ್ರದ್ದು. ಹೈಕಮಾಂಡ್ ಅಸ್ತು ಅಂದ್ರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಆಗುವುದು ಪಕ್ಕಾ ಅಂತೆ. ರಾಹುಲ್ ಗಾಂಧಿ ಅವರು ಕೂಡ ಒಲವು ತೋರಿಸಿದ್ದಾರೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಒಲವು ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಂಗಾಗಿ ಖಾತೆ ಹಂಚಿಕೆ ಆದ ಬಳಿಕ ಇವತ್ತು ದೆಹಲಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೋಗ್ತಿದ್ದಾರೆ. ಹಂಗಾಗಿ ಈ ವಿಚಾರವನ್ನ ಕೂಡ ಫೈನಲ್ ಮಾಡ್ಕೊಂಡು ಬಂದ್ಬಿಡ್ತಾರಾ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಇಫ್ ಸಪೋಸ್ ಹೈಕಮಾಂಡ್ ಓಕೆ ಅಂದ್ರೆ 3 ಡಿಸಿಎಂ ರಾಜ್ಯದಲ್ಲಿ ಇರ್ತಾರೆ, ಅದು ಬಹಳ ಸ್ಪಷ್ಟ. ಈಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ಎಂಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿ ನೇಮಕ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇದು ಮುಗಿಯದ ಕಥೆ ಅಂತ ಅನ್ಸುತ್ತೆ. ಇಷ್ಟು ದಿನಗಳ ಕಾಲ ಸಂಪುಟ ವಿಸ್ತರಣೆ ಕಸರತ್ತು ಇದೆಲ್ಲವೂ ಕೂಡ ಮುಗಿತು ಅನ್ನೋ ಅಷ್ಟೊತ್ತಿಗೆ ಈಗ ಹೆಚ್ಚುವರಿ ಡಿಸಿಎಂಗಾಗಿ ಪಟ್ಟು. ಇನ್ನು ಹೆಚ್ಚುವರಿ 2 ಡಿಸಿಎಂ ಹುದ್ದೆ ಸೃಷ್ಟಿ ಆಗುತ್ತೆ ಅಂತ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೇ ಚರ್ಚೆಗೆ ಬಂದಿತ್ತು. ಬಟ್ ಈಗ ಆಗಲೇಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ವರಿಷ್ಠರ ಮೇಲೆ ಒತ್ತಡ ತರ್ತಿದ್ದಾರೆ. ಹಾಗಾಗಿ ಖಾತೆ ಹಂಚಿಕೆಯ ಆದ ಮೇಲೇನೆ ಈ ಹೆಚ್ಚುವರಿ ಡಿಸಿಎಂ ಹುದ್ದೆ ಕೂಡ ಸೃಷ್ಟಿ ಆಗ್ಬಿಡುತ್ತಾ ಅನ್ನೋದೇ ಪ್ರಶ್ನೆ. ಆದ್ರೆ 2 ಹುದ್ದೆ ಅಂದ್ರೆ ಅಲ್ಲಿಗೆ 3 ಉಪಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಮುಂಬರುವ ಚುನಾವಣೆಯ ಹಿತದೃಷ್ಟಿಯಿಂದ ಸಮುದಾಯವಾರು ಕೊಟ್ರೆ ಒಳ್ಳೆಯದು ಅನ್ನುವಂಥ ಲೆಕ್ಕಾಚಾರ ಪಕ್ಷದಲ್ಲೂ ಕೂಡ ಚರ್ಚೆ ಆಗ್ತಾ ಇರೋದ್ರಿಂದ ಆಗುತ್ತಾ ಅನ್ನೋದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಸಂಪುಟ ವಿಸ್ತರಣೆ ಆದ ಬಳಿಕ ಎಲ್ಲವೂ ಕೂಡ ಮುಗಿದು ಹೋಯ್ತು. ಅಟ್ಲೀಸ್ಟ್ ಈಗಲಾದ್ರೂ ಆಡಳಿತಕ್ಕೆ ವೇಗ ಸಿಗುತ್ತೆ ಅಂದ್ರೆ ಮತ್ತೆ ಹಾಗೇನೆ ಹೆಚ್ಚುವರಿ ಡಿಸಿಎಂಗಾಗಿ ಪಟ್ಟು ಏನಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೋದಾಗ ಫೈನಲ್ ಮಾಡ್ಕೊಂಡು ಬರೋ ಸಾಧ್ಯತೆಗಳು ಇದೆಯಾ, ಹೇಗೆ? ಖಂಡಿತವಾಗಿಯೂ ಶ್ರುತಿ, ಏನಂತಂದ್ರೆ ಡಿಸಿಎಂ ಹುದ್ದೆಗಳ ನೇಮಕ ವಿಚಾರದಲ್ಲಿ ಈಗಲೂ ಸಹ ಸಾಕಷ್ಟು ಜಟಾಪಟಿ ಮುಂದುವರೆದಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕರಿಸಿದ ಬಳಿಕ ಒಬ್ಬರನ್ನ ಮಾತ್ರ ಡಿಸಿಎಂ ಅನ್ನಾಗಿ ನೇಮಕ ಮಾಡಿರುವಂತದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಆಗಿ ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ಇದೀಗ ಹೆಚ್ಚುವರಿಯಾಗಿ ಇನ್ನಿಬ್ಬರು ಡಿಸಿಎಂ ಗಳನ್ನ ನೇಮಕ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪವನ್ನ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ನಾಯಕರುಗಳ ಮುಂದೆ ಇಟ್ಟಿರುವಂತದ್ದು. ಮುಂದಿನ ಪಕ್ಷ ಸಂಘಟನೆ ಆಗಿರ್ಬೋದು, 2028, 2029 ಚುನಾವಣೆಯ ದೃಷ್ಟಿಯಿಂದ ಇಬ್ಬರು ಡಿಸಿಎಂ ಗಳನ್ನ ಬೇರೆ ಬೇರೆ ಸಮುದಾಯದವರನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಸ್ಟ್ರಾಟಜಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಮುಂದೆ ಇಟ್ಟಿರುವಂತದ್ದು. ಈಗ ಒಂದು ಕಡೆ ದಲಿತ ಸಮುದಾಯದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗಿರುವಂತದ್ದು, ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದಿಂದ ಒಬ್ಬರು ಡಿಸಿಎಂ ಮತ್ತು ಎಸ್ಟಿ ಸಮುದಾಯದಿಂದ ಒಬ್ಬರು ಡಿಸಿಎಂ ಅನ್ನ ಮಾಡಿದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನವ್ರನ್ನ ಆಗಿರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರುಗಳು ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ವೇಳೆಯಲ್ಲಿ ಹೆಚ್ಚುವರಿ ಡಿಸಿಎಂ ಗಳನ್ನ ನೇಮಕ ಮಾಡುತ್ತೆ ಅನ್ನೋ ವಿಚಾರ ಇದುವರೆಗೂ ಸಹ ಇತ್ಯರ್ಥ ಆಗಿಲ್ಲ. ಆ ಹಿನ್ನೆಲೆಯಲ್ಲೇ 2 ದಿನಗಳ ಹಿಂದೆ ಅಷ್ಟೇ ದೆಹಲಿಗೆ ತೆರಳಿದ್ದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು ಮತ್ತು ಕೊಟ್ಟ ಮಾತಿನಂತೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸಹ ಕೊಡ್ಲಿಲ್ಲ, ಕೇವಲ ಸಚಿವ ಸ್ಥಾನ ಅಷ್ಟೇ ಈಗ ನೀಡಲಾಗಿರುವಂತದ್ದು. ಹೀಗಾಗಿ ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡು ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಎಂಬಿ ಪಾಟೀಲ್ ಇವರಿಬ್ಬರು ಹೆಚ್ಚುವರಿ ಡಿಸಿಎಂ ಗಳಾಗಿ ನೇಮಕ ಆಗ್ತಾರೋ ಇಲ್ವೋ ಅನ್ನೋದೇ ಇನ್ನೂವರೆಗೂ ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.